ನಮಸ್ಕಾರ ಆತ್ಮೀಯ ವೀಕ್ಷಕ ಬಂಧುಗಳೇ, ಮೊಟ್ಟ ಮೊದಲನೇದಾಗಿ ನಮ್ಮ ಕರ್ನಾಟಕ ಸರ್ಕಾರ 26-27ನೇ ಸಾಲಿನಿಂದ ಹೊಸ ಶಿಕ್ಷಣ ನೀತಿನ ಜಾರಿಗೆ ತರಲು ಉದ್ದೇಶಿಸಿದೆ. ಭಾರತದಲ್ಲಿ ಸ್ವತಂತ್ರವಾದ ಬಳಿಕ 78 ವರ್ಷಗಳ ಬಳಿಕ ಪ್ರತ್ಯೇಕವಾಗಿ ರಾಜ್ಯ ಸರ್ಕಾರದ ಶಿಕ್ಷಣ ನೀತಿ ಬದಲಾವಣೆ ಆಗ್ತಾಯಿದೆ. ತಮಿಳುನಾಡಿನಲ್ಲಿ ಮತ್ತು ಕರ್ನಾಟಕದಲ್ಲಿ ಈ ಶಿಕ್ಷಣ ನೀತಿ ಜಾರಿಗೆ ಬರ್ತಾಯಿದೆ. ಇದರ ಒಂದು ಮಾಹಿತಿ ನಿಮ್ಮ ಮುಂದೆ ಹಂಚಿಕೊಳ್ಳೋಕ್ಕೆ ಬರ್ತಾಯಿದ್ದೀನಿ. ನಾನು ಯಲಹಂಕದ KS ವಿಜಯಕುಮಾರ್. ಸಾಮಾನ್ಯ ಪ್ರತಿಯೊಬ್ಬ ಶಿಕ್ಷಕರು, ಶಾಲೆಗಳನ್ನು ನಡೆಸ್ತಕ್ಕಂಥ ಶಾಲಾ ಆಡಳಿತ ಮಂಡಳಿಗಳು, ಪೋಷಕರು, ವಿದ್ಯಾರ್ಥಿಗಳು, ಪ್ರತಿಯೊಬ್ಬ ಸಾರ್ವಜನಿಕರು ಸಹಿತ ಈ ಒಂದು ಬದಲಾವಣೆ ಆಗುತ್ತಿರುವ ಶಿಕ್ಷಣದ ಮಾಹಿತಿಗಳನ್ನು ತಿಳಿಯಲೇಬೇಕು. ಪ್ರತಿಯೊಬ್ಬ ದೇಶದ ನಾಗರಿಕನು ಕೂಡ ಒಂದು ರಾಜ್ಯ ಸರ್ಕಾರ ಹೇಗೆ ಶಿಕ್ಷಣ ನೀತಿಯನ್ನು ಬದಲಾವಣೆ ಮಾಡಿದೆ ಅದರ ಉದ್ದೇಶಗಳನ್ನು ತಿಳಿಯಲೇಬೇಕು. ಹೀಗೆ ನಮ್ಮ ಕರ್ನಾಟಕ ಸರ್ಕಾರವು ಕೂಡ ತನ್ನ ಶಿಕ್ಷಣ ನೀತಿಯಲ್ಲಿ ಆಮೂಲಾಗ್ರವಾಗಿ ಬದಲಾವಣೆಗಳನ್ನು ಮಾಡಿದೆ. ಈ ಬದಲಾವಣೆಗಳು ಪ್ರತಿಯೊಬ್ಬರಿಗೂ ಒಂದು ರೀತಿ ಮಾದರಿ ಆಗತ್ತೆ. ಸಾಮಾನ್ಯವಾಗಿ ಮೊಟ್ಟ ಮೊದಲನೇದಾಗಿ ಶಿಕ್ಷಣವನ್ನು 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಪೂರ್ವ ಪ್ರಾಥಮಿಕ ಶಾಲೆ 2 ವರ್ಷ LKG ಮತ್ತು UKGಯನ್ನು ಇದನ್ನು 2 ವರ್ಷಕ್ಕೆ ಮಾಡಿದ್ದಾರೆ. ಪ್ರಾಥಮಿಕ ಶಾಲೆ ಪ್ರೈಮರಿ ಎಜುಕೇಷನ್ ಅಂತ ನಾವು ಕರಿತೀವಿ, 8 ವರ್ಷಗಳ ಕಾಲ ಈ ಪ್ರೈಮರಿ ಎಜುಕೇಷನ್ನ ಮಾಡಿದ್ದಾರೆ. ಮತ್ತು ಸೆಕೆಂಡರಿ ಎಜುಕೇಷನ್ ಮಾಧ್ಯಮಿಕ ಶಿಕ್ಷಣ ಇದು 4 ವರ್ಷ. ಯಾಕೆ ಅಂದರೆ 9, 10, 11, 12 ಈ 4 ವಿಭಾಗಗಳನ್ನು ಸೆಕೆಂಡರಿ ಎಜುಕೇಷನ್ ಅಂತ ಪರಿವರ್ತನೆ ಮಾಡಿದ್ದಾರೆ. ಹೀಗೆ ಮಾಧ್ಯಮಿಕ ಶಿಕ್ಷಣ 4 ವರ್ಷ, ಪದವಿ ಶಿಕ್ಷಣ 3 ವರ್ಷ ಯಥಾ ಪ್ರಕಾರ ಇರುತ್ತೆ. ನಮ್ಮ NEP ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕೇಂದ್ರ ಸರ್ಕಾರ ಜಾರಿಗೆ ಬಂದಾಗ ಪದವಿ ಶಿಕ್ಷಣ 4 ವರ್ಷಕ್ಕೆ ಇತ್ತು. ಈಗ ರಾಜ್ಯ ಸರ್ಕಾರವು ಶಿಕ್ಷಣವನ್ನು ಪದವಿ ಶಿಕ್ಷಣ 3 ವರ್ಷಗಳಿಗೆ ಇಳಿಸಿದೆ. ಮತ್ತು ಸ್ನಾತಕೋತ್ತರ ಶಿಕ್ಷಣ ಕೂಡ 2 ವರ್ಷ ಇದ್ದೇ ಇರುತ್ತೆ. ಹೀಗೆ ರಾಜ್ಯದಲ್ಲಿ ಶಿಕ್ಷಣ ಬದಲಾವಣೆ ಆಗ್ತದೆ. ಈ ಸಮಿತಿಯವರು 2197 ಪುಟಗಳ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. 2197 ಪುಟಗಳ ವರದಿಯನ್ನು ಕೊಟ್ಟಿದೆ. 2 ವರ್ಷ ದೀರ್ಘವಾದ ಅಧ್ಯಯನ ಮಾಡಿದ್ದಾರೆ. 17 ಜನ ಸದಸ್ಯರು ಇದರಲ್ಲಿ ಅಧ್ಯಯನ ಮಾಡಿದ್ದಾರೆ. ಶಾಲಾ ಶಿಕ್ಷಣಕ್ಕೆ 580 ಪುಟಗಳ ವರದಿ ಇದೆ. ಶಾಲಾ ಶಿಕ್ಷಣ 580 ಇದೆ. ಉನ್ನತ ಶಿಕ್ಷಣಕ್ಕೆ 455 ಪುಟಗಳ ವರದಿಯನ್ನು ಶಿಫಾರಸನ್ನು ಸಲಹೆಯನ್ನು ಮಾಡಿದ್ದಾರೆ. ವೃತ್ತಿ ಶಿಕ್ಷಣಕ್ಕೆ 450 ಪುಟಗಳ ವರದಿ ಶಿಫಾರಸುಗಳು ಬಂದಿದೆ. ಹೀಗೆ 2197 ಪುಟಗಳ ಅಂತಿಮ ವರದಿ ಸರ್ಕಾರಕ್ಕೆ ಈಗಾಗಲೇ ಸೇರಿದೆ. ಇದನ್ನು ಮಂತ್ರಿಮಂಡಲದಲ್ಲಿ ಚರ್ಚಿಸಿ ಇದನ್ನು ಅನುಷ್ಠಾನಕ್ಕೆ 26-27 ಇಸ್ವಿಗೆ ತರುವ ಉದ್ದೇಶವಿದೆ. ಹೀಗೆ ಈ ಒಂದು ಶಿಫಾರಸುಗಳ ಮುಖ್ಯಾಂಶವನ್ನು ಪ್ರತಿಯೊಬ್ಬರು ತಿಳಿಯಲೇಬೇಕು. ಅನುದಾನ ರಹಿತ ಶಾಲೆಗಳಿಗೆ ಶಿಕ್ಷಣ ಸಂಸ್ಥೆ ಯಾವುದೇ ಇರಲಿ ನಮ್ಮ ರಾಜ್ಯದಲ್ಲಿ ಅಲ್ಲಿ SC ST ಮತ್ತು OBCಗೆ ಮೀಸಲಾತಿಯನ್ನು ಕೊಡಲೇಬೇಕು. ಹಿಂದೆ ಅನ್ಎಡೆಡ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ರಿಸರ್ವೇಷನ್ ಕೊಡೋದು ಬಿಡೋದು ಮ್ಯಾನೇಜ್ಮೆಂಟಿಗಿತ್ತು. ಈಗ SC ST ಮತ್ತು ಈ OBCಗೆ ಮೀಸಲಾತಿಯನ್ನು ಕೊಡಲೇಬೇಕು ಅಂತ ಶಿಫಾರಸನ್ನು ಮಾಡಿದ್ದಾರೆ. NCERT ಪಠ್ಯ ಪುಸ್ತಕ ಅವಲಂಬನೆ ಬೇಡ ಅಂತ ರಾಜ್ಯ ಸರ್ಕಾರದಲ್ಲಿ ಈಗಾಗಲೇ 5ನೇ ತರಗತಿಯಿಂದ ನಾವು NCERT ಪುಸ್ತಕವನ್ನು ತರ್ಜುಮೆ ಮಾಡಿ ನಾವು ಬಳಸ್ತಾ ಇದ್ದೀವಿ. ನಾನು ಕೂಡ ಪಠ್ಯಪುಸ್ತಕ ರಚನಾ ಸಮಿತಿ ಸದಸ್ಯನಾಗಿದ್ದೆ. ಈ ಸದಸ್ಯನಾಗಿ ಅನುಭವದ ಆಧಾರವನ್ನು ಹೇಳೋದಾದರೆ NCERT ಪಠ್ಯಪುಸ್ತಕ ಉತ್ತಮವಾಗಿದೆ.
ಅದನ್ನು ಬಳಸ್ತಾ ಇದ್ದೀವಿ. ಆದರೆ ರಾಜ್ಯ ಶಿಕ್ಷಣ ನೀತಿ ಮಾಡತಕ್ಕಂಥ ಸಲಹೆ ಇದನ್ನು ಅವಲಂಬನೆ ಬೇಡ ಅಂತ. ಕನ್ನಡದಲ್ಲಿ ಕೃಷಿ ಪದ್ಧತಿ, ಆಹಾರ ಪದ್ಧತಿ ಡಿಪ್ಲೊಮಾ ಕೋರ್ಸ್ ಮಾಡಬೇಕು ಶಾರ್ಟ್ ಟರ್ಮ್ ಆಗಿ. ಸಾಮಾನ್ಯವಾಗಿ ಅಗ್ರಿಕಲ್ಚರ್ ಮತ್ತು ಫುಡ್ ಇದರೊಳಗಡೆ ಡಿಪ್ಲೊಮಾ ಕೋರ್ಸನ್ನು ಅಲ್ಪಾವಧಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಂತಾರಾಷ್ಟ್ರೀಯ ಈ ಇಂಟರ್ನ್ಶಿಪ್ಪನ್ನು ಉತ್ತೇಜಿಸಿ, ಯಾರು ನಮ್ಮಲ್ಲಿ ಬೇರೆ ಬೇರೆ ದೇಶಕ್ಕೆ ಬೇರೆ ಬೇರೆ ಇದಕ್ಕೆ ಇಂಟರ್ನ್ಶಿಪ್ ಸಿಗಲ್ಲ, ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತೇಜಿಸಿ. PU ಕಾಲೇಜುಗಳಲ್ಲಿ ಲೈಂಗಿಕ ಶಿಕ್ಷಣ ನೀಡ್ಬೋದು. ಪದವಿ ಪೂರ್ವ ಶಿಕ್ಷಣದ ಕಾಲೇಜುಗಳಲ್ಲಿ ಮಕ್ಕಳಿಗೆ ಸೆಕ್ಸ್ ಎಜುಕೇಷನ್, ಲೈಂಗಿಕ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ ಈ ಒಂದು ವರದಿಯಲ್ಲಿ. ಮತ್ತು ಸಾಮಾನ್ಯವಾಗಿ ಈ ಪ್ರೌಢ ಶಿಕ್ಷಣದಲ್ಲಿ ಪ್ರತಿಯೊಬ್ಬರಿಗೂ ತ್ರಿಭಾಷಾ ಸೂತ್ರ ಇದೆ. ಅದನ್ನು ರದ್ದು ಮಾಡಿ ದ್ವಿಭಾಷಾ ಸೂತ್ರವನ್ನು ಅನ್ವಯಿಸಿ. ತ್ರಿಭಾಷಾ ಸೂತ್ರ ಬೇಡ, ದ್ವಿಭಾಷಾ ಸೂತ್ರವೇ ಸಾಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಇತ್ತೀಚೆಗೆ ತಮಿಳುನಾಡು ಕೂಡ ಒಂದು ಸಿಸ್ಟಮ್ ಬದಲಾವಣೆ ಮಾಡಿಕೊಂಡಿದೆ. ತಮಿಳುನಾಡಲ್ಲಿ ಇದುವರೆಗಿದ್ದ ಹಿಂದಿ ಭಾಷೆಯನ್ನು ಕೋಕ್ ಮಾಡಿ ಅದನ್ನು ಕೈಬಿಟ್ಟಿದ್ದಾರೆ. ಅದನ್ನು ಕೈಬಿಟ್ಟು ದ್ವಿಭಾಷಾ ಸೂತ್ರವನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ 11ನೇ ತರಗತಿಯವರೆಗೆ ಈ ನಮ್ಮ ಪಬ್ಲಿಕ್ ಪರೀಕ್ಷೆ ರದ್ದು. ಈ PUC ಪರೀಕ್ಷೆ ಇತ್ತು, ಅದನ್ನು ಪಬ್ಲಿಕ್ ಎಕ್ಸಾಮ್ ಅಂತ ಮಾಡೋದು, ಅದನ್ನು ಈ ನಮ್ಮ ತಮಿಳುನಾಡು ಸರ್ಕಾರ ರದ್ದು ಮಾಡಿದೆ. ಸಾಮಾನ್ಯ 21ನೇ ಶತಮಾನಕ್ಕೆ ಏನೇನು ಅಗತ್ಯ ಇದೆ ಆ ಶಿಕ್ಷಣವನ್ನು ತಮಿಳುನಾಡಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ಪ್ರತಿಯೊಬ್ಬರಿಗೂ ಕೂಡ ಪದವಿ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಡ್ಬೇಕು. 100ಕ್ಕೆ 100ರಷ್ಟು ಆ ಒಂದು ಉತ್ತೇಜನವನ್ನು ಆ ತಮಿಳುನಾಡು ಸರ್ಕಾರ ಮಾಡ್ತಾ ಇದೆ. ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಇದರೊಳಗಡೆ ಏನಾಗ್ತಾಯಿದೆ ಅಂದರೆ, ಯಾವುದಾದ್ರು ಒಂದು ಹೈಯರ್ ಎಜುಕೇಷನ್ ಬೇಕಾದರೆ ನಾವು ಅದನ್ನು KPSC ಎಕ್ಸಾಮ್ ಥರ ಮಾಡ್ತಾಯಿದ್ವಿ. ಈಗ ಅಂಕಗಳ ಆಧಾರದ ಮೇಲೆ ಆ ಮುಂದಿನ ಶಿಕ್ಷಣ ಪಡೆಯೋದಕ್ಕೆ ಆರ್ಟ್ಸ್ ಆಗಲಿ, ಸೈನ್ಸ್ ಆಗಲಿ, ಕಾಮರ್ಸ್ ಆಗಲಿ ಮಾರ್ಕ್ಸ್ ಮೇಲೆ ಅದನ್ನು ಹೈಯರ್ ಎಜುಕೇಷನ್ ಕೊಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ. ಡಿಜಿಟಲ್ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ಅವರು ಒಂದು ಸಲಹೆ ಕೊಟ್ಟಿದ್ದಾರೆ. ಮತ್ತು ಎಲ್ಲರಿಗೂ ಕೂಡ ಅನುಭವದ ಆಧಾರದ ಮೇಲೆ ಶಿಕ್ಷಣವನ್ನು ಕೊಡಬೇಕು ಅಂತ ಹೈಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳಾದ ಮುರುಗೇಶನ್ ಅವರು ಅಧ್ಯಕ್ಷತೆಯಲ್ಲಿ ಈ ಒಂದು ಶಿಕ್ಷಣ ಪದ್ಧತಿ ತಯಾರಾಗಿದೆ. 26-27ನೇ ಸಾಲಿಂದ ತಮಿಳುನಾಡಲ್ಲೂ ಕೂಡ ಈ ಶಿಕ್ಷಣ ಪದ್ಧತಿ ಜಾರಿಯಾಗ್ತದೆ. ಹೀಗೆ ಈ ಒಂದು ತ್ರಿಭಾಷಾ ಸೂತ್ರ ಹಿಂದಿಯನ್ನು ರದ್ದು ಮಾಡಿದ್ದಾರೆ. ಸಾಮಾನ್ಯವಾಗಿ ತಮಿಳುನಾಡಲ್ಲಿ ಭಾಷಾ ಚಳುವಳಿ ಬದಲಿಂದ ನಡೀತಾ ಇದೆ. ಈ ಹಿಂದಿಗೆ ವಿರೋಧವಾಗಿ ಈ ಹಿಂದೆ ಎಲ್ಲ ಸರ್ಕಾರಗಳು ಅದನ್ನು ವಿರೋಧಿಸಿತು. ಈಗಲೂ ಕೂಡ ಸಂಪೂರ್ಣವಾಗಿ ಹಿಂದಿಗೆ ಕೈ ಬಿಡಲಾಗಿದೆ ತಮಿಳುನಾಡಿನಲ್ಲಿ ಕೂಡ. ಹೀಗೆ ಸಾಮಾನ್ಯವಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಪ್ರೌಢಶಾಲಾ ಶಿಕ್ಷಕರ ಸಂಘ ಒಂದು ಬೇಡಿಕೆಯನ್ನು ಇಟ್ಟಿದೆ. ತ್ರಿಭಾಷಾ ಸೂತ್ರವನ್ನು ರದ್ದು ಮಾಡುವುದು ಬೇಡ, ಅದು ಜಾರಿಗೆ ಇರಲಿ. 2000 ಶಿಕ್ಷಕರು, ಹಿಂದಿ ಶಿಕ್ಷಕರು ಇವತ್ತು ಶಾಲೆಗಳಲ್ಲಿ ಕೆಲಸ ಮಾಡ್ತಾಯಿದ್ರೆ ಅವರ ಭವಿಷ್ಯ ಡೋಲಾಯಮಾನವಾಗತ್ತೆ, ಅಂಧಕಾರ ಆಗುತ್ತೆ. ಅದರಿಂದ ತ್ರಿಭಾಷಾ ಸೂತ್ರವೇ ಇರಲಿ ಅಂತ ಹೇಳ್ತಾ ಇದೆ. ಮತ್ತು ಸರ್ಕಾರಿ ಶಾಲೆಗಳಿಗೆ ಮತ್ತು ಸರ್ಕಾರಿ ನೌಕರರಿಗೆ ಹಬ್ಬದ ಮಂಗಳ ಫೆಸ್ಟಿವಲ್ ಅಡ್ವಾನ್ಸ್ ಅಂತ ನಾವು ಕೊಡ್ತೀವಿ. ಪ್ರತಿಯೊಬ್ಬ ಸರ್ಕಾರಿ ನೌಕರಿಗೆ ಫೆಸ್ಟಿವಲ್ ಅಡ್ವಾನ್ಸ್ ಅಂತ ಕೊಡ್ತಾರೆ. ಅದನ್ನು ಏಡೆಡ್ ಇನ್ಸ್ಟಿಟ್ಯೂಷನ್ ಕೆಲಸ ಮಾಡ್ತಕ್ಕಂಥವ್ರಿಗೆ ವಿಸ್ತರಿಸಿ 25,000 ರೂಗಳ ಒಂದು FA ಹಬ್ಬದ ಮುಂಗಡ ಹಣ ನೀಡಿ ಅಂತ ಬೇಡಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಮತ್ತೊಂದು, ಬಡ್ತಿ ನೀಡುವಾಗ ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಪರೀಕ್ಷೆ ಮಾಡ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿ ಆ ಪರೀಕ್ಷೆಯಲ್ಲಿ ಯಾರು ಉತ್ತೀರ್ಣರಾಗ್ತಾರೆ ಅಂಥವರಿಗೆ ಮಾತ್ರ ಪ್ರಮೋಷನ್ ಕೊಡ್ತಾ ಇದ್ದಾರೆ. ಇದನ್ನು ರದ್ದು ಮಾಡಬೇಕು ಅಂತ ಪ್ರೌಢಶಾಲಾ ಸಹ ಶಿಕ್ಷಕ ಸಂಘ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡಿದೆ. ಹೀಗೆ ಅವರು ಕೂಡ ಬೇಡಿಕೆ ಇಟ್ಟಿದ್ದಾರೆ. ಮಾನ್ಯ MLC ಆದ ಪುಟ್ಟಣ್ಣ ಅವರು ಕೂಡ ಒಂದು ಸಲಹೆ, ಅಂದರೆ ವೈಯಕ್ತಿಕವಾಗಿ ಅಂತ ಹೇಳಿದ್ದಾರೆ. ಇದು ನನ್ನ ವೈಯಕ್ತಿಕ ಸಲಹೆ, ತ್ರಿಭಾಷಾ ಸೂತ್ರ ಇದ್ದರೆ ಒಳ್ಳೆಯಿತ್ತು ಅಂತ ಪರ್ಸ್ನಲ್ಲಾಗಿ ಅವರು ಅದನ್ನು ಹೇಳಿದ್ದಾರೆ. ಇದು ಕೂಡ ಒಂದು
ಅನುಭವದ ಆಧಾರದ ಮೇಲೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗೆ ನಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳು ಶಿಕ್ಷಣದಲ್ಲಿ ಪರಿವರ್ತನೆ ಆಗ್ತಾ ಇದೆ. ಶಾಲಾ ಮಕ್ಕಳಿಗೆ ಈ ಸರ್ಕಾರ ಸೂಚನೆ ನೀಡಿದೆ, ಕೇಂದ್ರ ಸರ್ಕಾರ. ಏನು ಸೂಚನೆ ಅಂದರೆ ಮಕ್ಕಳ ಸುರಕ್ಷತೆಗೆ ಗಮನ ಕೊಡಿ. ಭಾರತ ಸರ್ಕಾರದ ಶಿಕ್ಷಣ ಇಲಾಖೆ ಎಲ್ಲ ರಾಜ್ಯ ಸರ್ಕಾರದ ಶಿಕ್ಷಣ ಆಯುಕ್ತರಿಗೆ ಒಂದು ಆದೇಶವನ್ನು ಕೊಟ್ಟಿದೆ. 2021 ಮತ್ತು 2016ರಲ್ಲಿ ಏನು ನಿಯಮಗಳಿದೆ ರಾಷ್ಟ್ರೀಯ ವಿಪತ್ತು ನಿರ್ವಹಣೆ ಅದನ್ನು ಪಾಲಿಸುವಂತೆ 2015ರಲ್ಲಿ ಕೂಡ ಭಾರತೀಯ ಸರ್ಕಾರದ ಒಂದು ನಿಯಮಗಳ ರಾಷ್ಟ್ರೀಯ ಸುರಕ್ಷತಾ ನಿಯಮ ಅಂತ ಮಾಡಿದ್ದಾರೆ. ಶಾಲಾ ಮಕ್ಕಳ ಸುರಕ್ಷತಾ ನಿಯಮ ಅಂತ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಮಾಡಿದೆ. ಇದನ್ನು ಚಾಚೂ ತಪ್ಪದೆ ಪಾಲಿಸಬೇಕು. ಇದನ್ನು ಶಿಕ್ಷಣ ಇಲಾಖೆಯ ಎಲ್ಲ ಆಯುಕ್ತರಿಗೆ ಭಾರತದ ಸರ್ಕಾರದ ಶಿಕ್ಷಣ ಇಲಾಖೆ ಒಂದು ಸಂದೇಶವನ್ನು ಕಳಿಸಿದೆ. ಸಾಮಾನ್ಯ ಮತ್ತೊಂದು ಏನಪ್ಪ ಅಂದರೆ ಈ ಶಾಲಾ ಶಿಕ್ಷಣ 26 ಶಿಫಾರಸುಗಳನ್ನು ಕೊಟ್ಟಿದೆ. ಪ್ರೈಮರಿ ಎಜುಕೇಷನ್ಗೆ ಏನೇನು ಮಾಡಬೇಕು ಇಂಪ್ಲಿಮೆಂಟು ಅದನ್ನು 26 ಶಿಫಾರಸುಗಳನ್ನು ಆಯೋಗ ನಡೆದಿದೆ. ಉನ್ನತ ಶಿಕ್ಷಣಕ್ಕೆ ಹೈಯರ್ ಎಜುಕೇಷನ್ ಅದಕ್ಕೆ 51 ಶಿಫಾರಸುಗಳನ್ನು ಈ ನಮ್ಮ ಆಯೋಗದವರು ನೀಡಿದ್ದಾರೆ. ವೃತ್ತಿ ಶಿಕ್ಷಣಕ್ಕೆ 20 ಶಿಫಾರಸುಗಳನ್ನು ಮಾಡಿದ್ದಾರೆ. ಹೀಗೆ ಒಂದೊಂದು ಇದಕ್ಕೆ ಕೂಡ ಅವರು ಪ್ರತ್ಯೇಕವಾಗಿ ಒಂದು ಸಲಹೆ ಸಜೆಷನ್ ಕೊಟ್ಟಿದ್ದಾರೆ. ಇದರೊಳಗಡೆ ನಮ್ಮ ಒಂದು ಶಿಫಾರಸುಗಳು ಅನುಗುಣವಾಗಿ ಆಗಬೇಕು ಅಂತ. 1ನೇ ತರಗತಿ ಪ್ರವೇಶ ಗೊಂದಲ ಆಯಿತು. ಈ ಗೊಂದಲವನ್ನು ಸರ್ಕಾರ ನಿವಾರಣೆ ಮಾಡಿದೆ. 5 ವರ್ಷ 9 ತಿಂಗಳು ಆಗಿರಬೇಕು. 26-27ನೇ ಸಾಲಿನಿಂದ 1ನೇ ತರಗತಿ ಸೇರಿಸ್ತಕ್ಕಂಥ ಮಕ್ಕಳು 5 ವರ್ಷ 9 ತಿಂಗಳಾಗಿರಬೇಕು ಮತ್ತು 1ನೇ ತರಗತಿಗೆ 6 ವರ್ಷ 3 ತಿಂಗಳಾಗಿರಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಹೀಗೆ ಎಲ್ಲವೂ ಕೂಡ ಬದಲಾವಣೆ. 2 ವರ್ಷ ಪೂರ್ವ ಪ್ರಾಥಮಿಕ ಶಾಲೆ ಪೂರೈಸಿರಲೇಬೇಕು. 1ನೇ ತರಗತಿಗೆ ಅವಕಾಶ ಸೇರಬೇಕಾದ್ರೆ ಪ್ರಾಥಮಿಕ ಶಾಲೆ 8 ವರ್ಷ ಶಿಕ್ಷಣ ಆಗುತ್ತೆ. ಮಾಧ್ಯಮಿಕ ಶಾಲೆ 4. ಇದರೊಳಗೆ 9ನೇ ತರಗತಿ 10, 11, 12 ಸೆಕೆಂಡರಿ ಎಜುಕೇಷನ್ ಅಂತ ಬದಲಾವಣೆ ಮಾಡಿದ್ದಾರೆ. ಇದು ಕೂಡ ಒಂದು ನಮ್ಮಲ್ಲಿ ಸೂಕ್ತವಾದ ಶಾಲೆಗಳು ನಡೆಸ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಇದನ್ನು ಮನಗಾಣಬೇಕು. ಹೀಗೆ ಕೆಲವು ಸುಧಾರಣೆಗಳು ಆಗ್ತಾಯಿದೆ. ಹಾಗೆ ನಮ್ಮಲ್ಲಿ ಒಂದು ಆದೇಶ ಆಗಿತ್ತು, SLC ಫಲಿತಾಂಶ ಕಡಿಮೆ ಬಂದರೆ ಅವರ ಇಂಕ್ರಿಮೆಂಟ್ ಕಟ್ ಮಾಡಬೇಕು, ಅವರಿಗೆ ನೋಟಿಸ್ ಕೊಡಬೇಕು, ಅವರ ಒಂದು ಯಾಕೆ ಕಾರಣ ಕೇಳಿ ಅಂತ. ಆದರೆ ಈಗ ನಮ್ಮ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪರು ಇದನ್ನು ವಾಪಸ್ ಪಡೆಯುತ್ತೇನೆ, ಶಿಕ್ಷಕರ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಳ್ಳುವುದಿಲ್ಲ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೆ ಮತ್ತೊಂದು ಆದೇಶ ಇದೆ, 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕಲಿಕಾ ಪ್ರಗತಿ. ಎಲ್ಲಿ ನಮ್ಮಲ್ಲಿ ಏನು ಮಕ್ಕಳು ಕಲಿತಾದರೆ ಆ ಕಲಿಕಾ ಪ್ರಗತಿಗೆ ಬೇಕಾದ ಒಂದು ವಿಧಾನಗಳನ್ನ ಯಾವ ರೀತಿ ಪರೀಕ್ಷೆ ಮಾಡಬೇಕು, ಯಾವ ರೀತಿ ನಾವು ಮಕ್ಕಳಿಗೆ ಕಲಿಸ್ಬೇಕು ಅಂತ ಅದಕ್ಕೆ ಒಂದು ಮಾರ್ಗದರ್ಶನ ಕೊಡ LBA ಅಂತ. ಸಾಮಾನ್ಯ ಇದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ. ಎಲ್ಲ ನಮ್ಮ DSRT ಅವರು ಪ್ರತಿಯೊಂದು ಪಾಠಕ್ಕೆ ಸಂಬಂಧಪಟ್ಟ ಕ್ವಶನ್ ಬ್ಯಾಂಕ್ ಅಂತ ಮಾಡಿದರೆ, ಪ್ರಶ್ನಕೋಟಿ ಅಂತ ಕರಿತೀವಿ. ಪ್ರತಿಯೊಂದು ಪಾಠಕ್ಕೆ ಬೇಕಾದ ಒಂದು ಕ್ವಶನ್ ಬ್ಯಾಂಕ್ ಆಧಾರದ ಮೇಲೆ ಆಯಾ ಪಾಠ ಮುಗಿದ ತಕ್ಷಣ ಅದನ್ನು ಪರೀಕ್ಷೆಯನ್ನು ಮಾಡಿ ಆ ಮಗು ಪಡೆಯತಕ್ಕಂಥ ಅಂಕಗಳನ್ನು ಸ್ಯಾಸ್ನಲ್ಲಿ ಅದನ್ನು ನೀವು ತುಂಬಿಸಬೇಕು ಅಂತ ಹೇಳಿದ್ದಾರೆ. ಈ ಲ್ಯಾಂಗ್ವೇಜ್ ವಿಷಯಕ್ಕೆ ಬಂದರೆ ಪ್ರತಿ ತಿಂಗಳು ಒಂದು ಪಾಠ ಒಂದು ಪದ್ಯ ಆಗಿರಬೇಕು. ಆ ಅಂಕಗಳನ್ನು ಆ ಆಧಾರದ ಮೇಲೆ ಮೌಖಿಕ ಪರೀಕ್ಷೆಯನ್ನು ಮಾಡಬೇಕು. ಇದನ್ನು ನಮ್ಮ ಇಲಾಖೆಯ ಸ್ಯಾಟ್ಸ್ಗೆ ಆ ಅಂಕಿಅಂಶಗಳನ್ನು ಭರ್ತಿ ಮಾಡಬೇಕು. ಇನ್ನೊಂದು ಸಿಹಿ ಸುದ್ದಿ, ಸಾಮಾನ್ಯವಾಗಿ ನಮ್ಮ ಡಿಗ್ರಿ ಕಾಲೇಜುಗಳಿಗೆ ಪ್ರಿನ್ಸಿಪಾಲ್ ಇಲ್ಲ, ಪ್ರಾಂಶುಪಾಲರು ಕಡಿಮೆ ಇದ್ದಾರೆ. ಅಂದರೆ ನೇಮಕಾತಿ ಆಗಲ್ಲ. 310 ಪ್ರಾಂಶುಪಾಲರ ನೇಮಕಾತಿಗೆ ಒಪ್ಪಂದ ಆಗಿದೆ, ಅಂದರೆ ಅದನ್ನು ಮಾಡ್ತಾ ಇದ್ದಾರೆ. ಹೀಗೆ 310 ಪದವಿ ಕಾಲೇಜು ಪ್ರಿನ್ಸಿಪಾಲರ ನೇಮಕಾತಿ ಶೀಘ್ರವೇ ಆಗತ್ತೆ. ಇದು ಕೂಡ ಯಾರು ಕಾಯ್ತಾ ಇದ್ದಾರೆ ಪ್ರಿನ್ಸಿಪಾಲ್ ಪ್ರಮೋಷನ್ಗೆ ಅವರಿಗೆ ಸಿಹಿ ಸುದ್ದಿ ಆಗಿದೆ.
ತಮ್ಮ ಒಂದು ಮಾಹಿತಿಗಳನ್ನು ಸರ್ಕಾರಕ್ಕೆ ನೀಡಬೇಕಾಗತ್ತೆ. ಮತ್ತೊಂದು ವಿಶೇಷ ಅಂದರೆ ನಮ್ಮ ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಅವರು 9ನೇ ತರಗತಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದಾರೆ. 9th ಸ್ಟ್ಯಾಂಡರ್ಡ್ ಮತ್ತು 10th ಸ್ಟ್ಯಾಂಡರ್ಡ್ ಅವರಿಗೆ ಈ ಸ್ಕಾಲರ್ಶಿಪ್ಪನ್ನು ಅಂತ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು. ಆದ್ದರಿಂದ ಇದನ್ನು ಬಯಸ್ತಕ್ಕಂಥ ಪರಿಶಿಷ್ಟ ವರ್ಗಕ್ಕೆ ಸೇರುವ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡ್ಕೋಬೋದು. ಇದನ್ನು ರಾಜ್ಯ ದೇಶಾದ್ಯಂತ ಇರತಕ್ಕಂಥ ಎಲ್ಲರಿಗೂ ಕೂಡ ಈ ಒಂದು ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ. ಸಾಮಾನ್ಯವಾಗಿ ನಮ್ಮ ಶಿಕ್ಷಣ ಸಚಿವರಾದ ಹಿಂದೆ ಇದ್ದರು ಸುರೇಶ್ ಕುಮಾರ್ ಅವರು ಸರ್ಕಾರಕ್ಕೆ ಒಂದು ಸಲಹೆ ಕೊಟ್ಟರು. ರಾಜ್ಯದಲ್ಲಿ ಶಾಲೆಗಳ ಸ್ಥಿತಿಗತಿ ಹೇಗಿದೆ ಇದರ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು ಅಂತ. ಇವತ್ತು 13/8/2025 ವಿಧಾನಸಭೆಯಲ್ಲಿ ಶಾಲೆಗಳ ಸ್ಥಿತಿಗತಿ ಬಗ್ಗೆ ಚರ್ಚೆಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದು ಕೂಡ ತುಂಬ ಅನುಕೂಲಕರವಾಗಿದೆ. ಏನೇನೋ ಶಾಲೆಯಲ್ಲಿ ಕೊರತೆ ಇದೆ, ಸೌಲಭ್ಯ ಕಡಿಮೆ ಇದೆ ಅಂಥವರಿಗೆ ಇದು ಚರ್ಚೆ ಆಗತ್ತೆ. ಮತ್ತು ಶಾಲೆಯ ಶೌಚಾಲಯಗಳ ನಿರ್ವಹಣೆಗೆ ಅನುದಾನ 3 ಪಟ್ಟು ಹೆಚ್ಚಾಗಿದೆ. ನಮ್ಮಲ್ಲಿ ಶೌಚಾಲಯ ಮಕ್ಕಳಿಂದ ಕ್ಲೀನ್ ಮಾಡ್ತಾರೆ, ಮಕ್ಕಳಿಂದ ಶೌಚಾಲಯ ಶುಚಿ ಮಾಡಿಸ್ತಾ ಇದ್ದಾರೆ. ಮಾಡಿಸ್ಬಾರ್ದು ಅಂತ ಸರ್ಕಾರ ಆದೇಶ ಇದೆ. ಆದರೆ ಅದಕ್ಕೆ ಸಂಬಂಧಪಟ್ಟ ಒಂದು ಅನುದಾನ ಗ್ರ್ಯಾಂಟ್ ಅಂತ ಏನು ಕರಿತೀವಿ ಅದು 3ರಷ್ಟು ಜಾಸ್ತಿ ಮಾಡಿದ್ದಾರೆ. ಮತ್ತು ವಿಶೇಷವಾದ ಒಂದು ಸೂಚನೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಮಕ್ಕಳಿಗೆ ಶಾಲೆಯಲ್ಲಿ ಸಕ್ಕರೆ ಮತ್ತು ಎಣ್ಣೆ ಇದನ್ನು ಕಡಿಮೆ ಮಾಡಬೇಕು. ಸಕ್ಕರೆಯಲ್ಲಿರ್ತಕ್ಕಂಥ ಅಂಶಗಳಿಂದ ಪಾನೀಯಗಳಿರ್ಬೋದು ಮತ್ತು ಏನೇನೋ ಸಿಹಿ ಪದಾರ್ಥಗಳು ಅದನ್ನು ನೀವು ಕಡಿಮೆ ಮಾಡೋದಕ್ಕೆ ಶಾಲೆಗಳಲ್ಲಿ ಫಲಕವನ್ನು ಅಳವಡಿಸಬೇಕು. ಸಾಮಾನ್ಯವಾಗಿ ಡಯಾಬಿಟಿಸ್ ಬರುತ್ತೆ, ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ, ಎಲ್ಲ ಒಂದು ಒಬೆಸಿಟಿ ಬೊಜ್ಜುತನ ಬರುತ್ತೆ. ಇದು ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಒಂದು ಸುತ್ತೋಲೆ ಇದೆ. ಈ ಶಾಲೆಗಳಲ್ಲಿ ಸಕ್ಕರೆ ಸೇವನೆಗೆ ಕಡಿವಾಣ ಹಾಕಬೇಕು. ಅದನ್ನು ಫಲಕಗಳಲ್ಲಿ ನೋಟಿಸ್ ಬೋರ್ಡ್ನಲ್ಲಿ ಒಂದು ಶಾಶ್ವತವಾಗಿ ಅದನ್ನು ಬರೆಸಬೇಕು ಅಂತ ಕಾನೂನನ್ನು ಮಾಡಿದ್ದಾರೆ. ಹೀಗೆ ನಮ್ಮಲ್ಲಿ ಬದಲಾವಣೆಗಳು ಸುಧಾರಣೆಗಳು ಬಹಳಷ್ಟು ಆಗ್ತಾಯಿದೆ. ಪ್ರಮುಖವಾಗಿ ಈ NCERT ಪಠ್ಯಕ್ರಮ ಬೇಡ ಅಂತ ನಮ್ಮ ಶಿಕ್ಷಣ ಸಲಹಾ ಸಮಿತಿ ವರದಿ ಕೊಟ್ಟಿದೆ. ಇದು ತುಂಬ ಶೋಚನೀಯ. ಏಕೆಂದರೆ ಯಾವುದೇ ಮಕ್ಕಳು ದೇಶದ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ತಗೊಂಡ್ರೆ ಆ ಪರೀಕ್ಷೆಗೆ ಬೇಕಾದ ಪಠ್ಯದ ವಿಷಯಗಳು ವಿಜ್ಞಾನ ಆಗಲಿ, ಗಣಿತ ಆಗಲಿ, ಸಮಾಜ ವಿಜ್ಞಾನ ಆಗಲಿ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು NCERT ಪಠ್ಯಪುಸ್ತಕದಲ್ಲೇ ಇರುತ್ತೆ. ಇವನ್ ನಮ್ಮಲ್ಲಿ IAS ಇರ್ಬೋದು, IPS ಇರ್ಬೋದು, ಈ ಪರೀಕ್ಷೆಗಳಿಗೆ ನಾವು ಕೊಡ್ತಕ್ಕಂಥ ಪ್ರಶ್ನೆಗಳು NCERT ಆಧಾರದ ಮೇಲೆ ನಾವು ಕೊಡ್ತೀವಿ. ಆದ್ದರಿಂದ NCERT ಪಠ್ಯಪುಸ್ತಕವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಕೈ ಬಿಟ್ಟರೆ ನಮ್ಮ ರಾಜ್ಯದ ಮಕ್ಕಳಿಗೆ ತುಂಬ ತೊಂದರೆ. ಬಡವರಿಗೆ ಯಾವುದೇ ಹುದ್ದೆ ಸ್ಪರ್ಧಾತ್ಮಕವಾಗಿ ಬರೆಯೋಕ್ಕೆ ಸಾಧ್ಯ ಆಗಲ್ಲ, ವಿಷಯ ಅಲ್ಲಿ ಸಿಗಲ್ಲ. ಆದ್ದರಿಂದ NCERT ಪಠ್ಯಪುಸ್ತಕವನ್ನೇ ಸರ್ಕಾರ ಅಳವಡಿಸ್ಕೊಂಡ್ರೆ ಉತ್ತಮ ಅಂತ ಅನಿಸುತ್ತೆ. ಸಾಮಾನ್ಯ ಈಗ 5ನೇ ಕ್ಲಾಸಿಂದ 12ನೇ PUC ತನಕ ನಾವು ಮ್ಯಾಥ್ಸ್ ಸೈನ್ಸ್ ಅದನ್ನು ನಾವು NCERT ತೊಗೊಂಡಿದ್ವಿ. ಅದನ್ನು ಟ್ರಾನ್ಸ್ಲೇಷನ್ ಭಾಷಾಂತರ ಮಾಡಿ ಈಗಾಗಲೇ ಬಳಸ್ತಾ ಇದ್ವಿ. 5ನೇ ಕ್ಲಾಸಿಂದ ಹಿಡಿದು PUC ತನಕ ಏನಿತ್ತು ಮ್ಯಾಥ್ಸ್ ಸೈನ್ಸ್ ಇದೆ, ಸೇಮ್ NCERT ಇದೆ, ನಾವು ಅಳವಡಿಸ್ಕೊಂಡಿದ್ದೀವಿ. ಅದನ್ನು ತರ್ಜುಮೆ ಮಾಡಿ ನಾವು ಮಕ್ಕಳಿಗೆ ಪಾಠ ಮಾಡ್ತಾಯಿದ್ದೀವಿ. ಅದರಿಂದ ಇದನ್ನು ಮುಂದುವರಿಸಬೇಕು. ಪ್ರತ್ಯೇಕವಾದ ರಾಜ್ಯ ಸರ್ಕಾರದ ಪಠ್ಯಪುಸ್ತಕ ಅವಶ್ಯಕತೆ ಬೇಡ. ಮಕ್ಕಳಿಗೆ ನಾವು ಹಿಂದುಳಿತಾರೆ, ಅವರಿಗೆ ಮುಂದೆವರಿಯೋದಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಒಂದು ಉನ್ನತವಾದ ಶಿಕ್ಷಣ ಪಡಿಬೇಕಾದರೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಅಸಾಧ್ಯವಾಗತ್ತೆ ಅಂತ ವೈಯಕ್ತಿಕವಾಗಿ ಮತ್ತು ಎಲ್ಲರೂ ಇದನ್ನು ಹಾಗೇ ಹೇಳ್ತಾ ಇದ್ದಾರೆ. ಆದ್ದರಿಂದ ಅಂದರೆ ರಾಜ್ಯಕ್ಕೆ ನಷ್ಟ ಮತ್ತು ಮಕ್ಕಳಿಗೆ ನಷ್ಟ ಆಗತ್ತೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಸಾಮಾನ್ಯವಾಗಿ
ಈ ಒಂದು ಕಳಪೆ ಫಲಿತಾಂಶ ಶಿಕ್ಷಕರ ವಿರುದ್ಧ ಕ್ರಮ ಇಲ್ಲ. ಫಲಿತಾಂಶ ಕಡಿಮೆ ಬಂದರೂ ಕೂಡ ಶಿಕ್ಷಕರ ವಿರುದ್ಧ ಯಾವುದೇ ಫಲಿತಾಂಶ ಕಡಿಮೆ ಮಾಡಲ್ಲ ಅಂತ ಹೇಳ್ತಾರೆ. ಹೇಗೆ ಫಸ್ಟ್ ಗ್ರೇಡ್ ಕಾಲೇಜು ಎಲ್ಲೆಲ್ಲಿದೆ ಸರ್ಕಾರದ ಪ್ರಥಮ ದರ್ಜೆ ಕಾಲೇಜು, ಅಲ್ಲಿ ನಾವು ಸ್ನಾತಕೋತ್ತರ ಪದವಿಯನ್ನು ಮಾಡಲ್ಲ ಅಂತ ನಮ್ಮ ಉನ್ನತ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಆದ್ದರಿಂದ ಈ ಫಸ್ಟ್ ಗ್ರೇಡ್ ಕಾಲೇಜು ಎಲ್ಲಿದೆ ಪದವಿ ಕಾಲೇಜಲ್ಲಿ ಈ ನಮ್ಮ ಸ್ನಾತಕೋತ್ತರ PC ಕೋರ್ಸನ್ನು ಮಾಡಲ್ಲ ಅಂತ ಹೇಳಿದ್ದಾರೆ. ಹೀಗೆ ಒಂದು ಎಲ್ಲವೂ ಕೂಡ ಬದಲಾವಣೆ ಆಗ್ತದೆ. ಮತ್ತು ಕರ್ನಾಟಕ ರಾಜ್ಯದ ಮುಕ್ತ ವಿಶ್ವವಿದ್ಯಾಲಯ ಅನೇಕ ಅಕ್ರಮಗಳನ್ನು ನಡೆದಿದೆ. ಅದನ್ನು ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ಮಾಡೋದಕ್ಕೆ ಕರ್ನಾಟಕ ರಾಜ್ಯದ ಓಪನ್ ಯೂನಿವರ್ಸಿಟಿ ಅಂತ ಏನು ಕರಿತೀವಿ, ಮುಕ್ತ ವಿಶ್ವ ಮೈಸೂರಿನಲ್ಲಿದೆ, ಅದರ ಅಕ್ರಮಗಳ ತನಿಖೆಗೆ ಒಂದು ನ್ಯಾಯಮೂರ್ತಿಗಳ ಒಂದು ಆಯೋಗ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಒಂದು ಬದಲಾವಣೆ ಆಗ್ತಾಯಿದೆ. ಮತ್ತೊಂದು ಈ ನಮ್ಮಲ್ಲಿ ಎಲ್ಲ ರಾಜ್ಯಕ್ಕೆ ಮಕ್ಕಳಿಗೆ NEP ಬೇಕು ಅಂತ ಒಬ್ಬರು ಸಾರ್ವಜನಿಕ ಹಿತಾಸಕ್ತಿಯನ್ನು ಹೈಕೋರ್ಟ್ ಒಳಗೆ ಹಾಕಿದರು. PIL ಅಂತ ಕರಿತೀವಿ. ಈ ಕೋರ್ಟಿನ ಒಂದು ಆದೇಶ ನಿನ್ನೆ ಬಂದಿದೆ, 12ನೇ ತಾರೀಕು. ನಮ್ಮ ರಾಜ್ಯ ಸರ್ಕಾರದ ನೀತಿ ಶಿಕ್ಷಣದ ಮೇಲೆ ಹೇರುವ ಹಾಗಿಲ್ಲ. ಯಾವುದೇ ಶಿಕ್ಷಣ ಪದ್ಧತಿಯನ್ನು ಶಿಕ್ಷಣವನ್ನು ರಾಜ್ಯ ಸರ್ಕಾರಗಳ ಮೇಲೆ ಹೇರುವ ಹಾಗಿಲ್ಲ ಅಂತ NEP ತರಬೇಕು ಅಂತ ಒಬ್ಬರು ಪ್ರಯತ್ನ ಪಟ್ಟರು. ಅದನ್ನು ಹೈಕೋರ್ಟು ತಿರಸ್ಕಾರ ಮಾಡಿದೆ. 147 ಪ್ರೈಮರಿ ಸ್ಕೂಲ್ ಇತ್ತು, ಅದನ್ನು ಈಗ ಹೈಸ್ಕೂಲಾಗಿ ಮಾರ್ಪಾಡು ಮಾಡ್ತಾರೆ, ಅಂದರೆ ಉನ್ನತ ದರ್ಜೆಗೆ ಏರಿಸ್ತಾ ಇದ್ದಾರೆ. ಎಲ್ಲೆಲ್ಲಿ 147 ಪ್ರೈಮರಿ ಸ್ಕೂಲ್ ಇತ್ತು ಅದೇ ಕಟ್ಟಡದಲ್ಲಿ ಅಲ್ಲೇ ಒಂದು ಪ್ರೈಮರಿ ಹೈಸ್ಕೂಲಾಗಿ ಪ್ರೌಢಶಾಲೆಗೆ ಪರಿವರ್ತನೆ ಆಗ್ತದೆ. ಮತ್ತೊಂದು ಸಾಮಾನ್ಯವಾಗಿ ನಮ್ಮ ಆಯುಷ್ ಇಲಾಖೆ ಇಂಥದ್ದು ಆಯುರ್ವೇದ ಪದ್ಧತಿ BAMS ಅಂತ ಇದೆ. ಆ ಒಂದು ಪದ್ಧತಿ ಒಂದು 2-3 ಕಾಲೇಜುಗಳಲ್ಲಿ ವಂಶ ಪಾರಂಪರಿಕವಾಗಿ ಯಾರು ವೈದ್ಯ ಪದ್ಧತಿಯನ್ನು ಅಳವಡಿಸ್ಕೊಂಡು ಚಿಕಿತ್ಸೆ ಕೊಡ್ತಾಯಿದ್ರೆ ಅಂಥವರ ಮಕ್ಕಳಿಗೆ ಒಂದು BAMSಲ್ಲಿ ಒಂದೊಂದು ಸೀಟನ್ನು ಒಂದು ರಿಸರ್ವೇಷನ್ ಕೊಡ್ತಾ ಇದ್ದಾರೆ. ಅದರಿಂದ ಯಾರು ವಂಶ ಪಾರಂಪರಿಕವಾಗಿ ವೈದ್ಯನ ಅಲಿಸ್ಕೊಂಡಿದ್ದಾರೆ ಅಂಥ ಮಕ್ಕಳಿಗೆ BAMS ಪದವಿಗೆ ಅವಕಾಶ ಇದೆ. ಆದರೆ ಒಂದು ಕಂಡೀಷನ್ ಇದೆ, ಅವರು ಕೂಡ ನೀಟ್ ಪರೀಕ್ಷೆ ಪಾಸಾಗಿರಿದ್ರೆ ಮಾತ್ರ ಅವಕಾಶ ಕೊಡ್ತಾ ಇದ್ದಾರೆ. ಇದರಿಂದ ಯಾರು ಇದ್ದಾರೆ ಅಂಥವ್ರು ಕೂಡ ಪ್ರಯತ್ನವನ್ನು ಪಡಬಹುದು. ಹಾಗೆ ಭಾರತೀಯ ವಾಯುಪಡೆಯಲ್ಲಿ ಅಗ್ನಿವೀರರಾಗಿ ಸೇವೆ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಸೆಪ್ಟೆಂಬರ್ವರೆಗೆ ನೇಮಕಾತಿಗೆ ಅವಕಾಶ ಇದೆ. ಆದ್ದರಿಂದ ಅಗ್ನಿವೀರರಾಗಿ ಸೇವೆ ಸಲ್ಲಿಸೋಕ್ಕೆ ಯಾರು ಇಚ್ಛೆ ಪಡ್ತಾರೆ ಅವರು ತಕ್ಷಣವೇ ಈ ಭಾರತೀಯ ವಾಯುಪಡೆಯ ವಿವರವನ್ನು ನೋಡಬಹುದಾಗತ್ತೆ. ಮತ್ತೊಂದು CBSE ಪರೀಕ್ಷೆಗೆ ಏನು ಮಾಡಿದ್ದಾರೆ ಅಂದರೆ ಓಪನ್ ಎಕ್ಸಾಮ್ ಮಾಡ್ತಾ ಇದ್ದಾರೆ. ಅಂದರೆ 9ನೇ ತರಗತಿ ಪರೀಕ್ಷೆಗೆ ಪುಸ್ತಕವನ್ನು ನೋಡಿಕೊಂಡು ಉತ್ತರ ಬರೆಯೋದು. ಇದು ಈ ಓಪನ್ ಬುಕ್ ಎಕ್ಸಾಮಿನೇಷನ್ ಅಂತ CBSE 9ನೇ ತರಗತಿಗೆ ಮಾಡ್ತಾ ಇದ್ದಾರೆ. ಇದು 10ನೇ ತರಗತಿಗೆಲ್ಲ ಮತ್ತು PUCಗೆಲ್ಲ ಕೇವಲ 9ನೇ ತರಗತಿ CBSE ಓದುವ ಮಕ್ಕಳಿಗೆ ಈ ಒಂದು ಓಪನ್ ಎಕ್ಸಾಮ್ ಬುಕ್ ಮಾಡ್ತಾ ಇದ್ದಾರೆ. ಹಾಗೆ ರಾಜ್ಯದಲ್ಲಿ ರಾಜಕಾರಣ ಶಿಕ್ಷಣ ಮಾಡಬಾರ್ದು, ಶಿಕ್ಷಣದಲ್ಲಿ ಬದಲಾವಣೆ ಬೇಡ ಅಂತ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅರುಣ್ ಶಹಾಪುರ್ ಅವರು ಹೇಳಿದ್ದಾರೆ. ಭಾರತದಲ್ಲಿ 19,569 ಮಾತೃಭಾಷೆಗಳಿದೆ. ಸುಮಾರು 19,569 ಮದರ್ ಟಂಗ್ ಮಾತೃಭಾಷೆಗಳಾಗಿದೆ. ಆದ್ದರಿಂದ ಶಿಕ್ಷಣದಲ್ಲಿ ಬದಲಾವಣೆಗಳು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗೆ ನಮ್ಮಲ್ಲಿ ಯಾವುದೇ ಫಂಕ್ಷನ್ ಆಗಬೇಕಾದ್ರೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ. ಒಂದು ರಾಜಕೀಯ ಪಕ್ಷ ಇರ್ಬೋದು, ಒಂದು ಸಾಮಾಜಿಕ ಸಮಾರಂಭ ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಅವರನ್ನು ಮಕ್ಕಳನ್ನು ಕರ್ಕೊಂಡೋಗಿ ಸಭಿಕರಾಗಿ ಕರ್ಕೊಂಡು ಹೋಗ್ತಾರೆ. ಇದು ಸರ್ಕಾರ ನಿಷೇಧ ಮಾಡಿದೆ. ಶಿಕ್ಷಕರೇ ಆಗಲಿ ಮಕ್ಕಳೇ ಆಗಲಿ ಯಾವುದೇ ಸಭೆ ಸಮಾರಂಭಗಳಿಗೆ ಸಭಿಕರಂತೆ ಭಾಗವಹಿಸುವ ಹಾಗಿಲ್ಲ. ಸರ್ಕಾರದ ಸುತ್ತೋಲೆ ಇದೆ. ಸಾಮಾನ್ಯ ಇನ್ನೊಂದು ಸುತ್ತು ಅದರೊಳಗೆ ಇನ್ನೊಂದಿದೆ.
ಸಾಮಾನ್ಯ KPSC ಎಕ್ಸಾಮ್, ಬ್ಯಾಂಕ್ ಎಕ್ಸಾಮ್ ಈ ಥರ ಎಕ್ಸಾಮ್ಸ್ ಆಗ್ತಾಯಿದೆ. ಆ ಎಕ್ಸಾಮ್ಸನ್ನು ಶಾಲೆಗಳಲ್ಲಿ ಮಾಡುವ ಹಾಗಿಲ್ಲ. ಶಾಲೆಗಳಲ್ಲಿ ಮಾಡೋ ಹಾಗಿಲ್ಲ. ಮಾಡುವ ಹಾಗಿದ್ದರೆ ಬೇಸಿಗೆ ರಜಾ ಇದ್ದಾಗ ಅಥವಾ ಭಾನುವಾರ ಮಾತ್ರ ಮಾಡೋದಕ್ಕೆ ಅವಕಾಶ ಇದೆ. ಶಾಲೆಗಳಲ್ಲಿ ಸಂಸ್ಕೃತ ಪರೀಕ್ಷೆ ಮಾಡ್ತಾರೆ, ಮಹಾಭಾರತ ರಾಮಾಯಣ ಪರೀಕ್ಷೆ ಮಾಡ್ತಾರೆ, ವಚನ ಸಾಹಿತ್ಯ ವಚನ ಪರೀಕ್ಷೆಗಳು ಮಾಡ್ತಾರೆ. ಈ ಥರ ಯಾವುದೇ ಪರೀಕ್ಷೆಗಳನ್ನು ಕೂಡ ಶಾಲೆಗಳಲ್ಲಿ ನಡೆಸುವ ಹಾಗಿಲ್ಲ. ಇದು ಸುತ್ತೋಲೆ ಇದೆ. ಆದ್ದರಿಂದ ಈ ಒಂದು ಮತ್ತು ಸಭಿಕರಾಗಿ ಮಕ್ಕಳನ್ನು ಶಿಕ್ಷಕರು ಎಲ್ಲೂ ಕರ್ಕೊಂಡು ಆಗಿಲ್ಲ ಮತ್ತು ಶಿಕ್ಷಕರು ಕೂಡ ಯಾವುದೇ ಸಮಾರಂಭದಲ್ಲಿ ಅನ್ಯಥಾ ಭಾಗವಹಿಸುವ ಹಾಗಿಲ್ಲ ಅಂತ ಕೂಡ ಒಂದು ಸುತ್ತೋಲೆಯನ್ನು ಸರ್ಕಾರ ಮಾಡಿದ್ದಾರೆ. ಸಾಮಾನ್ಯ ಹೀಗೆ ಈ ನಮ್ಮಲ್ಲಿ ಮತ್ತೊಂದು ಅತ್ಯಂತ ದುಃಖಕರವಾದ ವಿಷಯ, ಸಾಮಾನ್ಯವಾಗಿ ರ್ಯಾಗಿಂಗ್ ಆಗ್ತಾಯಿದೆ ಎಲ್ಲ ಕಡೆ ಕೂಡ. ಈ ರ್ಯಾಗಿಂಗ್ ಸಪ್ತಾಹ ಅಂತ ಮಾಡ್ತಾಯಿದ್ದೀವಿ ನಾವು. ಆಗಸ್ಟ್ 12ರಿಂದ 18ವರೆಗೆ ಇಡೀ ರಾಜ್ಯದ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ರ್ಯಾಗಿಂಗ್ ತಡೆಯುವುದು ಹೇಗೆ, ಅದರ ಬಗ್ಗೆ ವಿಚಾರ ಸಂಕಿರಣ ಇರ್ಬೋದು, ಪೋಸ್ಟರ್ ಇರ್ಬೋದು, ಪ್ರಬಂಧ ಇರ್ಬೋದು, ಇದನ್ನು ಶಾಲೆಗಳಲ್ಲಿ ಆ ಶಾಲೆಯ ಮುಖ್ಯಸ್ಥರು ಪ್ರಿನ್ಸಿಪಾಲ್ ಅವರು ಮಾಡಲೇಬೇಕು. ಈ ವಿದ್ಯಾರ್ಥಿಗಳು ಕಾಲೇಜಿಗೆ ಸೇರುವಾಗ ಹಿರಿಯ ವಿದ್ಯಾರ್ಥಿಗಳು ಕಿರಿಯ ವಿದ್ಯಾರ್ಥಿಗಳಿಗೆ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟು ಒಂದು ಆದೇಶ ಕೊಟ್ಟಿದ್ದಾರೆ, ರ್ಯಾಗಿಂಗ್ ತಡೆಗೆ ಕೆಲವು ಸೂಚನೆಗಳನ್ನು ಸಲಹೆಗಳನ್ನು ಕೊಟ್ಟಿದ್ದಾರೆ. ಇದೇ ರೀತಿ ಕೇಂದ್ರ ಸರ್ಕಾರ ಕೂಡ ಆಗಸ್ಟ್ 12ರಿಂದ 18ರವರೆಗೆ ಈ ವಿರೋಧಿ ಸಪ್ತಾಹವನ್ನು ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ಮಾಡಬೇಕು. ಆಯಾ ಪ್ರಿನ್ಸಿಪಾಲರು, ಆ ಶಾಲೆಯ ಮ್ಯಾನೇಜ್ಮೆಂಟ್ ಆಗಲಿ ಆಡಳಿತವರ್ಗ ಇದನ್ನು ಮಕ್ಕಳಿಗೆ ತಿಳಿಸ್ಬೇಕು ಅಂತ ಹೇಳಿದ್ದಾರೆ. ಹೀಗೆ ಒಂದು ವಿಚಾರ, ಒಂದು ಸಂಕೀರ್ಣದ ಮೂಲಕ ಒಂದು ಪ್ರಬಂಧ ಡಿಬೇಟ್ ಅಂತ ಮಾಡ್ಬೋದು, ಹೀಗೆ ಅದನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಮತ್ತೊಂದು ಇವಾಗ ಭಾಳ ಸಮಸ್ಯೆ ಆಗೋದು, ಅನೇಕ ಜನ ಪ್ರಶ್ನೆ ಮಾಡ್ತಾಯಿದ್ದಾರೆ, ಕರ್ನಾಟಕದಲ್ಲಿ ದ್ವಿಭಾಷಾ ಸೂತ್ರ ಇದೆ, ಹಾಗಾದರೆ ನಮ್ಮ ಮದರ್ ಟಂಗ್ ತಮಿಳಿದೆ, ಹಿಂದಿ ಇದೆ, ತೆಲುಗು ಇದೆ, ಅಂಥ ವಿದ್ಯಾರ್ಥಿಗಳು ಅಂಥ ಶಾಲೆಯವರು ನಾವೇನು ಮಾಡಬೇಕು ಅಂತ. ಇಲ್ಲಿ ತುಂಬ ಸಂತೋಷ. ಸಾಮಾನ್ಯವಾಗಿ ಈ ಗೊಂದಲ ನಿವಾರಣೆ ಮಾಡಿದ್ದಾರೆ. ಯಾವುದೇ ಒಂದು ಕನ್ನಡ ಕಲಿಕೆ ಕಡ್ಡಾಯ, ಅದು ಕಂಪಲ್ಸರಿ ಆಗಿದೆ. ಎಲ್ಲ ಬೋಧನಾ ಮಾಧ್ಯಮಗಳಿಗೆ ಅನ್ವಯ. ಯಾವುದೇ ಮೀಡಿಯಮ್ ಪಾಠ ಮಾಡ್ತಾ ಇರಲಿ, ಯಾವುದೇ ಮೀಡಿಯಮ್ ಅವರು ಬೋಧನೆ ಮಾಡ್ತಿರಲಿ, ಕನ್ನಡವನ್ನು ಕಲಿಸ್ಬೇಕಾಗತ್ತೆ. ಸಾಮಾನ್ಯ ಪ್ರಥಮ ಭಾಷೆ ಯಾರಿದ್ದಾರೆ ಅವರು ತಮಿಳಾಗಲಿ, ತೆಲುಗು ಆಗಲಿ, ಮರಾಠಿ, ಉರ್ದು, ಹಿಂದಿ ಇಂಥವರು ಸೆಕೆಂಡ್ ಲ್ಯಾಂಗ್ವೇಜಾಗಿ ಕನ್ನಡವನ್ನು ಕಲಿಬೇಕು. ಫಸ್ಟ್ ಲ್ಯಾಂಗ್ವೇಜ್ ಯಾವುದೇ ಇರಲಿ, ಯಾಕೆ ನಮ್ಮಲ್ಲಿ ಇವತ್ತು ಫಸ್ಟ್ ಲ್ಯಾಂಗ್ವೇಜ್ ಇದೆ ಮತ್ತು ಆ ಮೀಡಿಯಮ್ ಶಾಲೆಗಳು ಇದೆ. ಅಂಥ ಶಾಲೆಗಳು ಮಾತೃಭಾಷೆ ತಮಿಳಿದ್ದರೂ, ತೆಲುಗು ಇರಲಿ, ಮರಾಠಿ, ಉರ್ದು, ಹಿಂದಿ ಈ ಥರ ಭಾಷೆಗಳು ಸೆಕೆಂಡ್ ಲ್ಯಾಂಗ್ವೇಜಿಗೆ ಕನ್ನಡ ಕಲಿಬೇಕಾಗತ್ತೆ. ತೃತೀಯ ಭಾಷೆಗೆ ಇಂಗ್ಲೀಷ್ ಕಲಿಬೇಕು, ಥರ್ಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಇಲ್ಲಿ ಇಂಗ್ಲೀಷು ಫಸ್ಟ್ ಲ್ಯಾಂಗ್ವೇಜ್ ಮದರ್ ಟಂಗ್ ಆಗುತ್ತೆ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗುತ್ತೆ, ಥರ್ಡ್ ಲ್ಯಾಂಗ್ವೇಜು ಈ ಒಂದು ಆಗುತ್ತೆ. ಅದರಿಂದ ಮತ್ತೊಂದು, ಈ ಒಂದು ವೇಳೆ ಪ್ರಥಮ ಭಾಷೆ ಇಂಗ್ಲೀಷ್ ತಗೊಂಡ್ರೆ ದ್ವಿತೀಯ ಭಾಷೆ ಕನ್ನಡ ತಗೋಬೇಕಾಗತ್ತೆ. ಫಸ್ಟ್ ಲ್ಯಾಂಗ್ವೇಜು ಇಂಗ್ಲೀಷ್ ತಗೊಂಡ್ರೆ ಸೆಕೆಂಡ್ ಲ್ಯಾಂಗ್ವೇಜು ಕನ್ನಡ ತಗೋಬೇಕಾಗತ್ತೆ. ಕನ್ನಡವನ್ನು ಪ್ರಥಮ ಭಾಷೆಯಾಗಿ ಕಲಿತು ದ್ವಿತೀಯ ಭಾಷೆಯಾಗಿ ಇಂಗ್ಲೀಷ್ ಕಲಿಬೇಕು. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡ್ರೆ ಈ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತಗೋಬೇಕು. ಮತ್ತೊಂದು ಆದೇಶ, ಸಾಮಾನ್ಯ ಥರ್ಡ್ ಲ್ಯಾಂಗ್ವೇಜ್ ಅಂತ ಇದೆ, ತೃತೀಯ ಭಾಷೆ, ಅದನ್ನು ಕೂಡ ಕಲಿಬೋದು. ಆದರೆ ಅದರ ಅಂಕಗಳನ್ನು, ಅದರ ಮಾರ್ಕ್ಸ್ ಆಗಲಿ, ಎಕ್ಸಾಮ್ ಆಗಲಿ ನಾವು ಅದಕ್ಕೆ ಹೆಚ್ಚು ಮನ್ನಣೆಗಳು ಅದನ್ನು ಗಣನೆಗೆ ತೆಗೆದುಕೊಳ್ಳಲ್ಲ ಅಂತ ಹೇಳಿದ್ದಾರೆ. ತ್ರಿಭಾಷಾ ಸೂತ್ರ ಇದೆ, ಆದರೆ ಥರ್ಡ್ ಲ್ಯಾಂಗ್ವೇಜ್ ಏನು ತಗೊತಾರೆ, ತೃತೀಯ ಭಾಷೆಗೆ ಯಾರು ಅಧ್ಯಯನ ಮಾಡ್ತಾರೆ ಆ ಪರೀಕ್ಷೆ ಮತ್ತು ಅಂಕ ನಾವು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಆಯಾ ಶಾಲೆಯಲ್ಲಿ ಏನು ಸೌಲಭ್ಯ ಇದೆ, ಆಯಾ ಶಿಕ್ಷಕರು ಇದು ಕೆಲಸ ಮಾಡ್ತಾ ಇದ್ದಾರೆ ಅಂಥವರಿಗೆ ಈ ಥರ್ಡ್ ಲ್ಯಾಂಗ್ವೇಜ್ ಇದು ಮುಂದುವರೆದ್ರೂ ಕೂಡ ಅದರ ಮಾರ್ಕ್ಸನ್ನು, ಅದರ ಎಕ್ಸಾಮನ್ನು ನಾವು ಮಹತ್ವ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಪರಿಸರ ಭಾಷೆಯೇ ಮಾತೃಭಾಷೆ ಅಂತ ಹೇಳ್ತಾ ಇದ್ದಾರೆ. ಏನು ಮದರ್ ಟಂಗ್ ಅಂತ ಏನು ಕರಿತೀವಿ ಅದನ್ನು ಹೇಳ್ತಾ ಇದ್ದಾರೆ. ಮತ್ತೊಂದು ವಿಶೇಷವಾದ ಸುದ್ದಿ ಇದೆ,
ಯಾರು ವಿದೇಶಗಳಿಗೆ ಹೋಗಬೇಕು 10 ದೇಶಗಳಲ್ಲಿ ಹೋಗೋದಕ್ಕೆ ಇಷ್ಟಪಡ್ತಾರೆ. ಹಾಗೂ 50 ಖಾಸಗಿ ವಿಶ್ವವಿದ್ಯಾಲಯಗಳು ವಿದೇಶಗಳಲ್ಲಿ ಅದು ಹೋಗೋದಕ್ಕೆ 50% ವಿದ್ಯಾರ್ಥಿ ವೇತನ ಸರ್ಕಾರ ಕೊಡ್ತಾ ಇದೆ. 50 ಖಾಸಗಿ ವಿಶ್ವವಿದ್ಯಾಲಯಗಳು 10 ದೇಶಗಳಲ್ಲಿ ಹೋಗೋದಕ್ಕೆ 50% ಸ್ಕಾಲರ್ಶಿಪ್ಪನ್ನು ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ. ಇದನ್ನು ಹೆಚ್ಚಿನ ವಿವರಗಳನ್ನು ನಮ್ಮ ಪ್ರವೇಶ ಮತ್ತು ಉಚಿತ ಬೆಂಗಳೂರಿನ ಈ ಲಲಿತ ಮಹಲ್ ಅಶೋಕ ಹೋಟ್ಲ್ ಅಂತ ಕರೀತಾರೆ. ಅಲ್ಲಿ ಭಾನುವಾರ ಕಾರ್ಯಕ್ರಮ ಇದೆ. ಇದೇ ಭಾನುವಾರ ಕಾರ್ಯಕ್ರಮದಲ್ಲಿ ಯಾರು ವಿದೇಶಕ್ಕೆ ಹೋಗಬೇಕು 17ನೇ ತಾರೀಕು ಕಾರ್ಯಕ್ರಮ ಇದೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಈ ಕಾರ್ಯಕ್ರಮ ನಡೆಯುತ್ತೆ. ಲಲಿತ ಅಶೋಕ್ ಹೋಟೆಲ್ ಅಂತ. ಪೇರೆಂಟ್ಸು ಟೀಚರ್ಸು ಯಾರು ಇಂಟ್ರೆಸ್ಟ್ ಇದೆ, ಇದು ಕರ್ನಾಟಕ ಸರ್ಕಾರದ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿ ನಿಗಮ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅಲ್ಲಿ ವೈಯಕ್ತಿಕ ಸಮಾಲೋಚನೆ ಇದೆ, ವೀಸಾ ಇದೆ, ಮತ್ತು ಏನೇನು ಅರ್ಜಿಗಳು ಹೇಗೆ ಸ್ಕಾಲರ್ಶಿಪ್ ಹೇಗೆ ಕೊಡ್ತಾರೆ, ಮತ್ತು ಹಣಕಾಸಿನ ವ್ಯವಸ್ಥೆ ಹೇಗೆ ಮಾಡ್ಕೋಬೋದು, ಹೆಲ್ತ್ ಇನ್ಶೂರೆನ್ಸ್ ಹೇಗಿದೆ, ವಿದೇಶದಲ್ಲಿ ಭಾಷಾ ಶಿಕ್ಷಣಕ್ಕೆ ಹೆಂಗೆ ಅವಕಾಶ ಇದೆ, ಎಲ್ಲವನ್ನು ಮಾಡ್ಕೊಳ್ಳೋದಕ್ಕೆ ಕರ್ನಾಟಕ ಸರ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದೆ. 17ನೇ ತಾರೀಕು ಭಾನುವಾರ ಸಮಯ 10ರಿಂದ 5 ತನಕ ಲಲಿತ ಅಶೋಕ ಹೋಟೆಲ್ ಇದೆ. ಯಾರ ಆಸಕ್ತಿ ಇದೆ, ಫಾರಿನೇಜ್ಗಳು ಓದಬೇಕು, ವಿದೇಶದಲ್ಲಿ ಶಿಕ್ಷಣ ಪಡೆಯಬೇಕು ಅಂಥವ್ರಿಗೆ ಈ ಅವಕಾಶವನ್ನು ಬಳಸ್ಕೋಬೋದು. ಆದ್ದರಿಂದ ಹೀಗೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಮತ್ತು ಇನ್ನೊಂದು ಆದೇಶ ಕೊಟ್ಟಿದೆ. ಪ್ರತಿಯೊಂದು ಶಿಕ್ಷಣಕ್ಕೂ ಉನ್ನತ ಶಿಕ್ಷಣಕ್ಕೆ ಅಕಾಡೆಮಿ ಸ್ಥಾಪನೆ ಮಾಡಿ ಅದರ ಮೂಲಕ ಶಿಕ್ಷಣದ ಪರಿವರ್ತನೆಗೆ ಪ್ರಯೋಜನ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಶುಲ್ಕ ನಿಯಂತ್ರಣಕ್ಕೆ ಶಾಶ್ವತವಾದ ಅಕಾಡೆಮಿ ಮಾಡಿ. ಫೀಸ್ ಸ್ಟ್ರಕ್ಚರ್ ಅಂತ ಇದೆ. ಪ್ರತಿಯೊಬ್ಬರು ಕೂಡ ತಮ್ಮದೇ ಆದ ಶುಲ್ಕವನ್ನು ವಸೂಲು ಮಾಡ್ತಾಯಿದ್ದಾರೆ. ಈ ಶುಲ್ಕ ಮಕ್ಕಳಿಗೆ ಹೊರೆಯಾಗ್ತದೆ. ಅದರಿಂದ ಈ ಶುಲ್ಕ ನಿಯಂತ್ರಣ ಮಾಡೋಕ್ಕೆ ಖಾಸಗಿಯಾದ ಇದನ್ನು ನಿಯಂತ್ರಣ ಮಾಡಬೇಕು. ಹೊಸ ಖಾಸಗಿ ವಿಶ್ವವಿದ್ಯಾಲಯಗಳಿಗೆ ಅನುಮತಿ ಬೇಡ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸುಮಾರು 76-78 ವಿಶ್ವವಿದ್ಯಾಲಯ ಕೆಲಸ ಮಾಡ್ತಾಯಿದೆ. ಇನ್ನು ಮುಂದೆ ಯಾವುದೇ ಖಾಸಗಿ ವಿಶ್ವವಿದ್ಯಾಲಯಕ್ಕೆ ನಮಗೆ ಅವಕಾಶ ಬೇಡ ಅಂತ ಮಾಡ್ತಾಯಿದ್ದಾರೆ. ಹಾಗೆ ಈ ಮುಖಾಂತರ ರಾಷ್ಟ್ರದಲ್ಲಿ ಶಿಕ್ಷಣದ ಮಟ್ಟ ಹೆಚ್ಚಾಗಬೇಕು ಅಂತ ಹೇಳ್ತಾರೆ. ಈ ಜಾಯಿಂಟ್ ಡೈರೆಕ್ಟರ್ ಅಂತ ಇದ್ದಾರೆ, ಜಂಟಿ ನಿರ್ದೇಶಕರು, ಅಲ್ಲಿ ತುಂಬ ಹೆಚ್ಚಾಗಿದ್ದಾರೆ. ಅದನ್ನು 4ಕ್ಕೆ ಇಳಿಸಿ ಅಂತ. PhD ಯಾರು ಓದ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ನಮ್ಮ ರಾಜ್ಯದಲ್ಲಿ ಕೂಡ ಸ್ಕಾಲರ್ಶಿಪ್ಪನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಇದು ಬೇಕು, ಯಾಕೆಂದರೆ ಸ್ಕಾಲರ್ಶಿಪ್ ಇದ್ದರೆ ಮಕ್ಕಳಿಗೆ PhD ಮಾಡೋಕ್ಕೆ ಅವಕಾಶ ಬಂತೆ. ಕಾಂಟ್ರಾಕ್ಟ್ ಟೀಚರ್ಸ್ ಅಂತ ಕರಿತೀವಿ, ಮತ್ತು ಲೆಕ್ಚರರ್ಸ್ನ ನಾವು ಆಯ್ಕೆ ಮಾಡ್ತಾಯಿದ್ದೀವಿ, ಗೆಸ್ಟ್ ಟೀಚರ್ ಅಂತ. ಇನ್ನು ಮುಂದೆ ಶಿಕ್ಷಣದ ಗುಣಮಟ್ಟ ಬೇಕಾದರೆ ಈ ಗೆಸ್ಟ್ ಟೀಚರ್ ಆಗಲಿ ಕಾಂಟ್ರಾಕ್ಟ್ ಟೀಚರ್ ಗುತ್ತಿಗೆ ಆಧಾರದ ಸೇವೆಯನ್ನು ಕಡ್ಡಾಯವಾಗಿ ನಿಲ್ಲಿಸಿ ಅಂತ ಈ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಎಲ್ಲ ನಮ್ಮ ಶಿಕ್ಷಣದಲ್ಲಿ AE ಮತ್ತು MPL ಅಳವಡಿಸಿ ಅಂತ ಹೇಳ್ತಾರೆ. ಮತ್ತೊಂದು ವಿಶೇಷ ಅಂದರೆ ನಮ್ಮ ರಾಜ್ಯದಲ್ಲಿ ಭಾಷೆಗೆ ಬೇಕಾದ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಡಿ. ಈ ಕಾಲೇಜಿನ ಪ್ರಿನ್ಸಿಪಾಲರ ಹುದ್ದೆಯನ್ನು ನಮ್ಮ KE ಕರ್ನಾಟಕ ಪ್ರಾಧಿಕಾರ ಅಲ್ಲಿ ಪರೀಕ್ಷೆ ಮಾಡಿ ನಂತರ ಅವರನ್ನು ವಿಶ್ವವಿದ್ಯಾಲಯದಲ್ಲಿ ಸಂದರ್ಶನ ಮಾಡಿ ಈ ಪದವಿ ಕಾಲೇಜ್ ಪ್ರಿನ್ಸಿಪಾಲ್ ಹುದ್ದೆಯನ್ನು ನೇಮಕ ಮಾಡಬೇಕು. ಎಕ್ಸಾಮ್ ಮಾಡಿ, ಇಂಟ್ರ್ಯೂ ಮಾಡಿ, ಯೂನಿವರ್ಸಿಟಿಯಲ್ಲಿ ಒಳಗಡೆ ಅದನ್ನು ನೀವು ಆಯ್ಕೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗೆ ನಮ್ಮಲ್ಲಿ ಭಾಳಷ್ಟು ನೇಮಕಾತಿ ವಿವಿಧ ಸಹಾಯಕ ಪ್ರಾಧ್ಯಾಪಕರು, ಅವರನ್ನು ಕೂಡ ನಾವು ಪ್ರಾಧ್ಯಾಪಕರನ್ನು ಕೂಡ ನೇಮಕ ಮಾಡುವಾಗ ಎಕ್ಸಾಮ್ ಮಾಡಬೇಕು. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅದರ ಮೂಲಕ ಮತ್ತು ವಿಶ್ವವಿದ್ಯಾಲಯ ಸಂದರ್ಶನ ಮಾಡಿದರೆ ಕೊಡಿ. ಮೆರಿಟ್ ಆಧಾರದ ಮೇಲೆ ಖಾಸಗಿ ಅನುದಾನ ರಹಿತ ಶಾಲೆಗಳಿಗೆ ಪ್ರವೇಶ ಕೊಡಿ. ಸಮಯ ಏಡೆಡ್ ಅನ್ಏಡೆಡ್ ಇದೆ. ಅಲ್ಲಿ ಯಾರು ಅನ್ಏಡೆಡ್ಗೆ
ಮೆರಿಟ್ ಇದ್ದರೆ ಅಲ್ಲಿ ಪ್ರವೇಶಕ್ಕೆ ಅವಕಾಶ ಕೊಡಬೇಕು. ಮಕ್ಕಳು ಹೆಚ್ಚು ಒಂದು ಉತ್ತೇಜನಕ್ಕೆ ಮೆರಿಟ್ ಆದಮೇಲೆ ಅವರಿಗೆ ಆದಾಯ ಮಿತಿ ಇರಲಿ ಅಂತ ಹೇಳ್ತಾ ಇದ್ದಾರೆ. ಪ್ರವೇಶಕ್ಕೆ ಆದಾಯ ಮಿತಿ ಇರುವುದು ಬೇಡ. ವಿದ್ಯಾರ್ಥಿ ವೇತನ ಯಾರಿಗೆ ನಮ್ಮಲ್ಲಿ ತುಂಬ ಇನ್ಕಮ್ ಕಮ್ಮಿ ಇರುತ್ತೆ, ಆದಾಯ ಕಮ್ಮಿ ಇರುತ್ತೆ ಅಂಥವ್ರಿಗೆ ವಿದ್ಯಾರ್ಥಿ ವೇತನ ಕೊಡಬೇಕು. ತುಂಬ ಅದು ಅನುಕೂಲ. ಯಾಕೆಂದರೆ ಸಾಮಾನ್ಯ ಬಡ ಮಕ್ಕಳಿಗೆ ಓದೋದಕ್ಕೆ ಹಣದ ಮುಗ್ಗಟ್ಟಿರುತ್ತೆ. ಅಂಥವ್ರಿಗೆ ಎಲ್ಲರಿಗೂ ಯಾರು ಲೋ ಇನ್ಕಮ್ ಇದೆ ಅಂಥವ್ರಿಗೆ ಸ್ಕಾಲರ್ಶಿಪ್ ಕೊಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಹೀಗೆ ಶಿಕ್ಷಣದಲ್ಲಿ ಪರಿವರ್ತನೆಗಳು ಭಾಳಷ್ಟು ಆಗ್ತಾಯಿದೆ. ಈ ಪರಿವರ್ತನೆಯ ಮೂಲಕ ನಾವು ಈ ಒಂದು ಶಿಕ್ಷಣ ಸುಧಾರಣೆಯನ್ನು ಮಾಡಬೇಕಾಯ್ತು. ಈ ಖಾಸಗಿ ಶಾಲಾ ಕಾಲೇಜುಗಳ ಒಕ್ಕೂಟ ಕೂಡ ಈ ಒಂದು ಶಿಕ್ಷಣವನ್ನು SCPನ ಪುನಃ ಪರಿಶೀಲಿಸಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಇದು ತುಂಬ ಶಿಕ್ಷಣ ಭಾಳ ಹಿಂದೆ 25 ವರ್ಷಗಳ ಹಿಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಸಮಾನತೆ ಬರೋದಿಲ್ಲ. ಈ ರಾಷ್ಟ್ರೀಯ ಮಟ್ಟದಲ್ಲಿ ಶಿಕ್ಷಣದಲ್ಲಿ ಅಸಮಾನತೆ ಹೆಚ್ಚಾಗತ್ತೆ. ಆದ್ದರಿಂದ ಈ ಸಮಾನತೆ ಬರೋದಿಲ್ಲ ಅಂತ ಮತ್ತು ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿದೆ. ಯಾವುದೇ ಭಾಷೆಯನ್ನು ಶಿಕ್ಷಣವನ್ನು ಹೇರುವ ಹಾಗಿಲ್ಲ, ಯಾವುದೇ ಮಾಧ್ಯಮವನ್ನು ಹೇರುವಂತಿಲ್ಲ, ಸುಪ್ರೀಂ ಕೋರ್ಟ್ ಆದೇಶಿದೆ. ಆದ್ದರಿಂದ ಮಕ್ಕಳ ಹಿತಾಸಕ್ತಿಗೆ ಇದು ಮಾರಕವಾಗಿದೆ ಅಂತ ಹೇಳಿದ್ದಾರೆ. ಆದ್ದರಿಂದ ಇದು ಕೂಡ ಮತ್ತು ಈ ಒಂದು ಶಿಕ್ಷಣದಿಂದ ಒಳ್ಳೆಯ ಪ್ರಗತಿಗೆ ಅವಕಾಶ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗೆ ನಮ್ಮಲ್ಲಿ ಏನಾಗ್ತಾಯಿದೆ, ಶಿಕ್ಷಣದಲ್ಲಿ ಸುಧಾರಣೆಗಳಾಗ್ತಾಯಿದೆ, ಬದಲಾವಣೆ ಆಗ್ತದೆ. ಪ್ರತಿಯೊಬ್ಬರ ಒಂದು ಶಾಲೆ ನಡೆಸ್ತಕ್ಕಂಥವರು, ಈ ವಿದ್ಯಾರ್ಥಿಗಳು ಮತ್ತು ಪೋಷಕರು ಏನು ಮುಂದಿನ ವರ್ಷದಿಂದ ಬದಲಾವಣೆ ಆಗತ್ತೆ ಅದನ್ನು ಗಮನಿಸಬೇಕಾಗತ್ತೆ. ಗಮನಿಸಿ ಈ ಒಂದು ಸಿದ್ಧತೆಯನ್ನು ತಮ್ಮಲ್ಲಿ ಮಾಡ್ಕೋಬೇಕಾಗತ್ತೆ. ಈ ಸಿದ್ಧತೆ ಮಾಡಿಕೊಳ್ಳುವುದರ ಮೂಲಕ ಬದಲಾವಣೆಯಾದ ಶಿಕ್ಷಣ ಪದ್ಧತಿಗೆ ಅನುಸಾರವಾಗಿ ನಮ್ಮ ಶಿಕ್ಷಕರು ಮತ್ತು ಕಾಲೇಜ್ ಸಿಬ್ಬಂದಿ ಮತ್ತು ಪೋಷಕರು ಕೂಡ ಸಿದ್ಧವಾಗಬೇಕು. ಇದು ಒಂದು ರೀತಿ ಗೊಂದಲ ಆದರೂ ಕೂಡ ತನ್ನದೇ ಆದ ಶಿಕ್ಷಣ ನೀತಿಯನ್ನು ಜಾರಿಗೆ ತರ್ತದೆ ಕರ್ನಾಟಕ ಸರ್ಕಾರ. ಭಾರತದಲ್ಲಿ ಸ್ವತಂತ್ರ ಬಂದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಈ ಶಿಕ್ಷಣ ಪದ್ಧತಿ ಬದಲಾವಣೆ ಆಗ್ತಾಯಿದೆ. ಇದರ ಆಗು ಹೋಗುಗಳು ಎಲ್ಲರೂ ಗಮನಿಸಬೇಕು ಮತ್ತು ಪ್ರತಿಯೊಬ್ಬರು ಕೂಡ ಈ ಬದಲಾವಣೆಗೆ ತಕ್ಕಂತೆ ಬೋಧನಾ ವಿಷಯಗಳಿರ್ಬೋದು, ಶಾಲೆ ಸೇರ್ಪಡೆ ಇರ್ಬೋದು, ಮಕ್ಕಳ ಸೇರ್ಪಡೆ ಇರ್ಬೋದು, ಆ ಸ್ಕಾಲರ್ಶಿಪ್ ಇರ್ಬೋದು, ಎಲ್ಲದಕ್ಕೂ ಒಂದೊಂದು ಮಾರ್ಗದರ್ಶನ ಆಗಾಗಲೇ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಈ ಸರ್ಕಾರದ ವರದಿಗೆ ಅನುಸಾರವಾಗಿ ಬದಲಾವಣೆ 26-27ನೇ ಸಾಲಿಂದ ಆಗ್ತಾಯಿದೆ. ಆದ್ದರಿಂದ ಸರ್ಕಾರದ ನೂತನ ಶಿಕ್ಷಣ ನೀತಿ ಖಂಡಿತ ಜಾರಿಗೆ ಬರುತ್ತೆ. ಪ್ರತಿಯೊಬ್ಬರು ಕೂಡ ಶಿಕ್ಷಕರಾಗಲಿ, ಪೋಷಕರಾಗಲಿ, ವಿದ್ಯಾರ್ಥಿಗಳಲ್ಲಿ ಇದನ್ನು ಅನ್ವಯಿಸುತ್ತೆ. ಇದನ್ನು ಅನ್ವಯಿಸಿದ ಪ್ರತಿಯೊಬ್ಬರು ಈ ಒಂದು ಹೊಸ ನೀತಿಗೆ ಬದಲಾವಣೆ ಆಗಬೇಕಾಗುತ್ತೆ. ಅದರಿಂದ ಕರ್ನಾಟಕದಲ್ಲಿ ಈ ಬದಲಾವಣೆಗೆ ಎಲ್ಲರೂ ಸ್ವಾಗತಿಸೋಣ. ಮೊಟ್ಟ ಮೊದಲ ಬಾರಿಗೆ ಈ ಶಿಕ್ಷಣದ ಬಗ್ಗೆ ಒಂದು ಮಾಹಿತಿಯನ್ನು ಕನ್ನಡ ಭಾಷೆಯಲ್ಲಿ ಈ VK ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ಕೊಡ್ತಾಯಿದ್ವಿ. ಏನೇನು ಬದಲಾವಣೆ ಆಗತ್ತೆ ಶಿಕ್ಷಣದಲ್ಲಿ ಅದರ ಮಾಹಿತಿಯನ್ನು VK ಡಿಜಿಟಲ್ ನ್ಯೂಸ್ ಚಾನಲ್ ಕೊಡ್ತಾಯಿದ್ದೀವಿ. ಇದನ್ನು ಎಲ್ಲರೂ ಬಳಸ್ಕೋಬೇಕು. ಇದರ ಮಾಹಿತಿಯನ್ನು ಪರಸ್ಪರ ವಿನಿಮಯ ಮಾಡ್ಕೋಬೇಕು ಅಂತ ಕೋರುತ್ತೇನೆ. ಮತ್ತು ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳಿಂದ ಮುಂದಿನ ಸಂಚಿಕೆಯಲ್ಲಿ ನೀಡುತ್ತೇನೆ. ಇಂತಿ ನಿಮ್ಮ ವಿಶ್ವಾಸಿ ಯಲಹಂಕದ KS ವಿಜಯಕುಮಾರ್ ಅಂತ ತಿಳಿಸುತ್ತಾ ಎಲ್ಲರಿಗೂ ವಂದಿಸುತ್ತೇನೆ. ಇಂತಿ ನಮಸ್ಕಾರಗಳು. VK ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.